ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಚಂದ್ರ ವ್ಲಾಗ್. ಇವತ್ತೇನು ವಿಶೇಷ ಅಂದರೆ, ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಬೆಳಗ್ಗೆನೇ ಎದ್ದು ನಮ್ಮ ಯಜಮಾನರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆರಾಮ್ ನೋಡಿದ್ರು ನಮ್ಮ ಯಜಮಾನರು ಬಂದರು ನೋಡ್ರಿ. ಐಟಮ್ಸ್ ಎಲ್ಲ ತಂದಿದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅಲಸಲೆ ಹಣ್ಣು ಪಂಚಾಮೃತ ಮಾಡಬೇಕಂತೆ ಅವರು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತಂದು ಬಾಳೆಹಣ್ಣು, ಹೂವು, ಎಲೆ ಅಡಿಕೆ ಎಲ್ಲ ತಂದಿದ್ದಾರೆ. ಆ್ಯಂಡ್ ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ ಪೂಜೆ ಮಾಡೋದಕ್ಕೆ. ಹೂವೆಲ್ಲ ಹಾಕ್ತಾ ಇದ್ದಾಳೆ. ನಮ್ಮನೆ ಇವ್ ನೋಡಿ ಯಾವ ಬಟ್ಟೆ ಹಾಕೊಳ್ಳಿ ಅಂತ ನಿಂತಿದ್ದಾನೆ. ಅದಾ ಅಂತ ಬೇಡ ಬಿಡು, ಸಾವಂತಿಗೆ ಒಂದು ಇಟ್ಬಿಡು. ಹಾಂ, ಎರಡು ವರ್ಷ ಆ ಕಡೆ ಈ ಕಡೆ ಇಲ್ಲಿ ಮೋನಿಕಾ. ಡನ್. ಹಾಯ್ ಗೈಸ್, ಕೊನೆಗೂ ಇವಾಗ ಹೊರಟ್ವಿ ದೇವಸ್ಥಾನಕ್ಕೆ. ಎಲ್ಲ ರೆಡಿಯಾಗಿ ಲಗೇಜ್ ಎಲ್ಲರೂ ತೊಗೊಂಡು ಹೊರಟಿದ್ದಾರೆ. ಸೊ ನಾನು ಈಗ ಹೋಗ್ತಾ ಇದ್ದೀನಿ, ಡೋರ್ ಲಾಕ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ಇವಾಗೆಲ್ಲ ನಾವು ಹೊರಟಿದ್ದೀವಿ ದೇವಸ್ಥಾನಕ್ಕೆ. ನಮ್ಮ ಫ್ಯಾಮಿಲಿ ಫುಲ್ಲು ನೋಡಿ. ನಮ್ಮಮ್ಮ ನಗ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ನನ್ನ ತಂಗಿ ಮಗ, ನನ್ನ ಮಗ, ನನ್ನ ಅಕ್ಕನ ಮಗಳು ಮಗ ಮುಚ್ಕೊತಿದ್ದಾಳೆ ನೋಡಿ. ಇವಳು ಒಬ್ಬ ಹಾಯ್ ಮಾಡಿ, ಸೇ ಹಾಯ್. ನನ್ನ ಮಗಳು ನೋಡಿ ಫ್ರೆಂಡ್ ಸೀಟಲ್ಲಿ ಕೂತ್ಕೊಂಡೋಳೆ. ನಾನು ಕೂತ್ಕೋತೀನಿ ಅಂತ ಫಸ್ಟೇ ಹೋಗಿ ಕೂತ್ಕೊಬಿಟ್ಟವಳೆ. ನಮ್ಮ ಯಜಮಾನ್ರು ಡ್ರೈವರ್ ನೋಡಿ, ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಬಂಕಲ್ಲಿ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ನೋಡ್ರಿ, ಇವಾಗ ಕೆಂಗೇರಿದಲ್ಲಿದ್ದೀವಿ. ಕೆಂಗೇರಿ ಅಲ್ಲ ಇದು ಯಾವ ಏರಿಯಾ ಅನ್ನೋದೇ ಗೊತ್ತಿಲ್ಲ. ಚಂಚಂದ್ರ ಇನ್ನು ಮುಂದೆ ಇದೆ. ಚಂಚಂದ್ರ ಇಲ್ಲ, ಪೂರ್ಣ ಪ್ರಜ್ಞಾ ಏರಿಯಾ ಅಂತ ಅಂದ್ಕೊಂಡಿದ್ದೀನಿ ಇದನ್ನ. ನೆಕ್ಸ್ಟು ಪಟೇಲಮ್ಮ ದೇವಸ್ಥಾನ ನೆಕ್ಸ್ಟ್ ಸ್ಟಾಪ್. ನಾವು ಬಸ್ ಹತ್ತಿರೋಂಗಿದ್ದೀವಿ. ಸೊ ನೆಕ್ಸ್ಟ್ ಸ್ಟಾಪ್ ಅದು ನೆಕ್ಸ್ಟ್ ಸ್ಟಾಪ್ ಆಂಜನೇಯ ದೇವಸ್ಥಾನ. ಅದ್ರ ನೆಕ್ಸ್ಟ್ ಸ್ಟಾಪ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲ. ಅದ್ರ ನೆಕ್ಸ್ಟ್ ಸ್ಟಾಪ್ ಚಂಚಂದ್ರ ಕ್ರಾಸ್. ಅದಾದ್ಮೇಲೆ ಮನೆಗೆ ಬಂದು ಪಾಚರು. ಇನ್ನು ಹೀಗೆ ಹೋಗ್ತಾ ಇದ್ದೀವಿ ಗೈಸ್. ಆಗಲೇ ಮನೆಗೆ ಬಂದು ಪಾಚ್ಕೊಳ್ಳೋದು ಹೇಳ್ತಾ ಇದ್ದಾರೆ. ಆಮೇಲೆ ತಿರ್ಗಾ ನಾಳೆ ಒಂದು ಹೋಗ್ಬೇಕು. ನಾಳೆನೂ ಬಿಸಿ ಇದ್ದೀವಿ, ನಾಳೆದ್ದು ಬಿಸಿ ಇದ್ದೀವಿ. ನಾಳೆ ವಿಡಿಯೋ ಹಾಕ್ತೀವಿ ನೋಡ್ರಿ. ನಾಳೆ ವಿಡಿಯೋ ಹಾಕ್ತೀವಿ. ನಾಳೆ ಹಾಕ್ತೀವಿ ವಿಡಿಯೋ ಬಿಡೋ ಸುಮ್ಮನೆ. ಗಾಯ್ಸ್, ಬಂದ್ವಿ ದೇವಸ್ಥಾನಕ್ಕೆ.
ನಾವು ಬಾಳೆಹಣ್ಣು ಬೇಕಿತ್ತು, ಸೊ ಬಾಳೆಹಣ್ಣು ತರಕ್ಕೆ ಹೋಗಿದ್ವಿ. ಆಂಜನೇಯ ದೇವಸ್ಥಾನ. ಯಾವ ದೇವಸ್ಥಾನ ಅಂದರೆ ಕೆಂಗಲ್ ಹನುಮಂತಾಯ ದೇವಸ್ಥಾನ. ನೋಡಿ ಗೈಸ್, ಅಲ್ಲಿ ಫ್ರೂಟ್ ಕಟ್ ಮಾಡಿ ಅಂದರೆ ಹಲಸಿನ ಕಟ್ ಮಾಡಿ ಪ್ರಸಾದ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನರು. ನಮ್ಮಮ್ಮ ಹಲಸಿನೆಲ್ಲ ಬಿಡಿಸ್ತಾ ಇದ್ದಾರೆ. ನೋಡಿ, ಕಾಯಿ ತುರಿತಾ ಇದ್ದಾರೆ. ಅಲ್ಲಿ ಜೇನುತುಪ್ಪ ಸಿಗಲಿಲ್ಲ, ಅಲ್ಲಿ ಆ ಕಡೆ ಹೋಗ್ಬೇಕಂತೆ. ತಿನ್ನಬಾರ್ದು, ಯಾರು ತಿನ್ನಬಾರ್ದು. ನೋಡ್ರಿ, ನಿಮ್ಮನೆಲ್ಲ ಇಟ್ಟಿದ್ದೀಮ್ಮ? ಅದೇ ಇಸ್ಕೊಳ್ಳಿ. ಸೈಡಿಗೆ ಬರೇ ನೀನು ಹೋಗ್ರ ಎಲ್ಲಾರು. ಮುಂದಕ್ಕೆ ಹಿಂದಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಹಿಂದೆ ಫೈನಲಿ ದರ್ಶನ ಮುಗೀತು, ಪ್ರಸಾದನೂ ತಿಂದಾಯಿತು. ಇವಾಗ ಗಾಡಿ ಪೂಜೆ ಮಾಡಿಸ್ಬೇಕು, ಹೋಗೋಣ. ಟಾಯ್ಸ್ಗಳು ಹೆಂಗ್ ಓಡ್ತಾ ಇದೆ. ಆಲ್ ಟಾಯ್ಸ್ ಇದೆ ಗೈಸ್, ತಪ್ಪು ಇದೆ ಗೈಸ್. ಇಲ್ಲಿ ಅಲ್ಲಿ ನೋಡಿ ಎಷ್ಟೊಂದು ನಮ್ದೇ ನೋಡ್ತೈತೆ. ಸಾಕು, ಪ್ರಗತಿ ಬೈತೆ. ಒಂದು ನಿಮಿಷ. ಆ ಕಡೆ ಒಂದು ಟಾಟಾಸ್ ಐತೆ. ಆಮೇಲೆ ಪ್ರಸಾದ ತಿನ್ನು. ಮಾತಾಡು. ಇಲ್ಲಿ ಇವಾಗ ಗಾಡಿ ಪೂಜೆ ಮಾಡಿಸ್ತಾ ಇದ್ದೀವಿ. ಇರೋ ಧ್ರುವ, ಸೈಡಿಗೆ ಬಾ ಧ್ರುವ. ಇರೋ ಹೇಳು. ನೆಕ್ಸ್ಟ್ ಏನಿದೆ ಗಾಯ್ಸ್, ಇವಾಗ ಗಾಡಿ ಪೂಜೆ ಮಾಡಿಸ್ತಾ ಇದ್ದೀವಿ. ಅರ್ಚಕರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಗಾಡಿ ಪೂಜೆ ಮಾಡಿಸಿ
ಬೇಕು ಆಮೇಲೆ ಪಾಪ್ಕಾರ್ನ್ ತಿಂತಾ ಇದೀವಿ. ಊಟ ಮಾಡಿಲ್ಲ ಅಂತ ಅಮ್ಮ ಪಾಪ್ಕಾರ್ನ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಪಾಪ್ಕಾರ್ನ್ ತಿಂತಾ ಇದೀವಿ ಗೈಸ್. ಟೈಮ್ ಪಾಸ್ ಪಾಪ್ಕಾರ್ನ್ ನಮ್ಮ ಅಮ್ಮ ಮಾಡ್ಕೊಂಡ್ ಬಂದಿದ್ರು ಮನೆಯಿಂದ. ನೀ ಹಾಗೆ ಮಿಂಚಿ ಮಾಯವಾದಂತೆ ಉಸಿರಿನ ಭಾಷೆಗೆ ವಿವರಣೆ ಏತಕ್ಕೆ ಮನಸ್ಸಿನ ಲೋಕಕ್ಕೆ ನೀತಾನೆ ಆಕರ್ಷಣ ಮಿದುಗಡೆ ಬೇಕಿದೆ ಅದೇ ಯುವ ಜೀವಕ್ಕೆ ಮನಸ್ಸಿನ ಈಗಲೇ ಕುರಿಸಂತಾವುಲ ನೀತಾನೆ ಕಾರಣ ಹಾಯ್ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ ಗಾಯ್ಸ್. ಈ ದೇವಸ್ಥಾನಕ್ಕೆ ಹೋಗಿ ಎರಡು ದೇವಸ್ಥಾನಗಳಿಗೆ ಹೋಗಿ ವಿಸಿಟ್ ಮಾಡಿ ಬಂದಾಯಿತು. ಸ್ವಲ್ಪ ಎಲ್ಲ ಟಯರ್ಡಲ್ಲಿದ್ದಾರೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಹಾಗೆ ನನ್ನ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್ ಗಾಯ್ಸ್, ಬಾಯ್.